ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಸಾಹಿತ್ಯನ ಮರಿಬೇಕು ಅಂತ ಡಿಸೈಡ್ ಮಾಡಿರೋ ಅಜಿತ್ ಮುಂದೆ ಸಾಹಿತ್ಯ ಟಾಪಿಕ್ ಸತ್ಯ ಮಾತಾಡಿದ್ದಕ್ಕೆ ಅಜಿತ್ಗೆ ಸತ್ಯ ಮೇಲೆ ಸಿಟ್ಟು ಬರುತ್ತೆ. ನಿಂಗವ್ವ ಮನೆ ಅವರಿಗೆ ಡೌಟ್ ಬರಬಾರ್ದು ಅಂತ ಸತ್ಯ ಈ ಥರ ಮಾತಾಡಿದ್ದು ಅಂತ ಎಲ್ಲರೂ ಅಜಿತ್ಗೆ ಕನ್ವಿನ್ಸ್ ಮಾಡ್ತಿರ್ತಾರೆ. ನಚಿಕೇತ್ ಅಂಜನ ಮದುವೆ ಫಿಕ್ಸ್ ಆಗಿದೆ, ನೀನು ಯಾಕೆ ಇಂಟರ್ಫಿಯರ್ ಆಗ್ತಿದ್ಯಾ? ನೀನು ಮಾತಾಡಿರೋ ವಿಡಿಯೋ ಅಜಿತ್ಗೆ ತೋರಿಸಿದ್ರೆ ಏನಾಗುತ್ತೆ ಗೊತ್ತಲ್ಲ ಅಂತ ದೇವಿಯನಿ ಅಶ್ವಿನಿಗೆ ಬೈತಾಳೆ. ನೀನು ಆ ವಿಡಿಯೋ ತೋರಿಸಿದ್ರೆ ನನ್ನ ಮನೆಯಿಂದ ಹೊರಗೆ ಹಾಕ್ತಾರೆ, ಬಟ್ ನಾನು ನಿನ್ನ ವಿಡಿಯೋ ತೋರಿಸಿದ್ರೆ ನಿನ್ನ ಜೈಲಿಗೆ ಹಾಕ್ತಾರೆ ಅಂತ ಅಶ್ವಿನಿ ದೇವಿಯನಿಗೆ ಹೇಳ್ತಾಳೆ. ದೇವಿಯನಿ ಹಸ್ಬೆಂಡ್ ಎಕ್ಸ್ಪೈರ್ ಆಗೋದಕ್ಕೆ ಮೇನ್ ರೀಸನ್ ದೇವಿಯನಿನೇ, ಬಟ್ ಶವನ್ ಮೇಲೆ ಕತೆ ಕಟ್ಟಿರ್ತಾಳೆ ದೇವಿಯನಿ. ಈ ವಿಡಿಯೋ ಅಶ್ವಿನಿ ತೋರಿಸ್ತಾಳೆ. ದೇವಿಯನಿ ಹೆದರ್ಕೊಂತಾಳೆ. ಊರಿಗೆ ಹೋದ್ಮೇಲೆ ಅಂಜನಾಗೆ ಕನ್ವಿನ್ಸ್ ಮಾಡ್ತೀನಿ, ನಚಿಕೇತ್ ಅಶ್ವಿನಿ ಮದುವೆ ಆಗೋ ಥರ ಮಾಡ್ತೀನಿ, ವಿಡಿಯೋ ರಿವೀಲ್ ಮಾಡಬೇಡ ಅಂತ ದೇವಿಯನಿ ರಿಕ್ವೆಸ್ಟ್ ಪಡ್ಕೊತಾಳೆ. ನಿಂಗವ್ವ ಚೇಂಜ್ ಆಗ್ತಿರೋದು ಎಲ್ಲರೂ ಅಬ್ಸರ್ವ್ ಮಾಡ್ತಿರ್ತಾರೆ. ಸಂಗೀತಗೆ ಊಟ ಮಾಡಿಸೋದು, ಚೆನ್ನಾಗಿ ಮಾತಾಡ್ಸೋದು ನೋಡ್ತಾ ರಮಣ್ ಫ್ಯಾಮಿಲಿ ಖುಷಿ ಪಡ್ತಿರ್ತಾರೆ. ನಿಂಗವ್ವ ಮನಸ್ವಿನಿ ಮದುವೆ ಟಾಪಿಕ್ನ ಓಪನ್ ಮಾಡ್ತಾರೆ. ಪ್ರಸಾದ್ ಜೊತೆ ಮನಸ್ವಿನಿ ಮದುವೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಮನಸ್ವಿನಿನೇ ಭೂಮಿ ಅನ್ನೋದು ನಿಂಗವ್ವಗೆ ಗೊತ್ತಾಗಬಾರ್ದು ಅಂತ ಎಲ್ಲರೂ ಹೈಡ್ ಮಾಡ್ತಿರ್ತಾರೆ. ಇವಾಗ ನ್ಯೂ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಲ್ಲ ಅಂತ ರಮಣ್ ಫ್ಯಾಮಿಲಿ ಟೆನ್ಷನ್ ಆಗ್ತಾರೆ. ನಿಂಗವ್ವ ಹೇಳಿರೋ ಪ್ರಸಾದ್ ಬಗ್ಗೆ ಅಜಿತ್ ಭೂಮಿ ಡಿಸ್ಕಸ್ ಮಾಡ್ತಿರ್ತಾರೆ. ಹೇಗಿದ್ದರೂ ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿತಾ ಬಂತು, ಪ್ರಸಾದ್ನ ಮದುವೆ ಆಗ್ತೀನಿ ಅಂತ ಭೂಮಿ ಸುಮ್ಮನೆ ಹೇಳ್ತಿರ್ತಾಳೆ. ಬಟ್ ಅಜಿತ್ ಇದನ್ನ ಕೇಳಿಸ್ಕೊಂಡು ಶಾಕ್ ಆಗ್ತಾನೆ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.